ಹೇಳ್ತೀನಿ. ಇವಾಗ ನಮ್ಮ ಲೈಫು ಹೆಂಗೆ ಅಂತಂದರೆ, ಇವತ್ತು ನಾವು ಬಡವ್ರು ಇರ್ತೀವಿ, ನಾಳೆ ಅಥವಾ ನಾವು ಶ್ರೀಮಂತರಾಗ್ಬೋದು ಅಥವಾ ಆ ಬಡತನದಲ್ಲೇ ಇರ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಯಾರೋ ಒಬ್ಬರು ಕಾರ್ ತೊಗೊಂಡ್ರು, ಯಾರೋ ಒಬ್ಬರು ಏನೋ ಒಂದು ಮಾಡಿದ್ರು ಅಂತೇಳಿ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಲೈಫಲ್ಲಿ ನಾವು ಮುಂದೆ ಬರಬೇಕಪ್ಪ. ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಫಸ್ಟು. ನಾನು ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಗುರಿನ ಇಟ್ಕೊಳ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ಒಂದು ಶೋಕಿ ಜೀವನ ಅಂತಾರಲ್ಲ, ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆಮೇಲೆ ಲೈಫ್ ಅನ್ನೋದು, ಕಷ್ಟ ಅನ್ನೋದು ಇವತ್ತಿಗೆ ಸೀಮಿತ ಅಲ್ಲ, ನಾವು ಬದುಕಿರೋವರೆಗೂ ಕಷ್ಟ ಇರುತ್ತೆ. ಯಾಕೆ ಅಂದರೆ ಈ ನಾನು ಹೇಳಿದ್ನಲ್ಲ, ಬಡತನದಿಂದ ಶ್ರೀಮಂತರಾಗ್ಬೋದು. ಅಲ್ಲಿ ನಮ್ಮ ಒಂದು ಏನಂದರೆ ನಮ್ಮ ಸ್ಥಾನ ಬಡತನದಿಂದ ಶ್ರೀಮಂತಿಕೆವರೆಗೂ ಬಂದಿರುತ್ತೆ, ಆದರೆ ಕಷ್ಟ ಅಂತೂ ಚೇಂಜ್ ಆಗಿರಲ್ಲ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಈಗ ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ ಅಂತ ನಾನು ಯಾವಾಗಲೂ ಪ್ರತಿಯೊಂದು ಇಂಟರ್ವ್ಯೂಯಲ್ಲೂ ಹೇಳ್ತೀನಿ. ಅವ್ರವ್ರ ಭಾರ ಅವ್ರವ್ರಿಗೆ ಇದ್ದೇ ಇರುತ್ತೆ. ಕಷ್ಟಗಳು ಬೆನ್ನಿಂದೆ ನಮ್ಮ ಜೀವನ ಪರ್ಯಂತ ನಾವು ಬದುಕಿರೋವರೆಗೂ ಇದ್ದೇ ಇರುತ್ತೆ. ಬಿಕಾಸ್ ಅದು ಮುಗಿಯೋದಿಲ್ಲ. ಹಂಗಂತ ಹೇಳ್ಬಿಟ್ಟು ಲೈಫಲ್ಲಿ ಡಿಪ್ರೆಷನ್ ಆಗೋದು, ಇನ್ನೊಂದೇನೋ ಆಗೋದು, ಇವತ್ತು ನಮ್ಮ ಲೈಫ್ ಮುಗಿದ್ಬಿಡ್ತು, ಇನ್ನೊಂದೇನೋ ಕೆಲಸ ಸಿಗಲಿಲ್ಲ, ಇದೇ ಎಷ್ಟು ಜನ ನಮಗಿರೋ ಕೆಳಗಿರೋರನ್ನ ಯೋಚನೆ ಮಾಡಬೇಕು. ಎಷ್ಟು ಜನ ಊಟ ಇಲ್ದಲೆ ಬಸ್ ಸ್ಟಾಪ್ ಹತ್ರ ಇರೋರು, ನಾನು ಅವ್ರನ್ನೆಲ್ಲ ನೋಡಿದ್ರೆ ನಮ್ಮ ಲೈಫ್ ಎಷ್ಟು ಚೆನ್ನಾಗಿದೆ. ನಮ್ಗೆ ಒದ್ಕೊಳಕ್ಕೆ ರಗ್ಗಿದೆ, ಮಲ್ಕೊಳಕ್ಕೆ ಒಂದು ಗೂಡಿದೆ, ಹೆಂಗೆ ನಮ್ಮ ಲೈಫ್ ಇದೆ. ಇಲ್ಲಿಂದ ನಾವು ಮುಂದೆ ಹೋಗೋಕ್ಕಾಗಲ್ವಾ? ಹಾಗೆ ಆಗುತ್ತೆ. ಎಷ್ಟೇ ಆದ್ರೂ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ನನ್ನ ಭಗವದ್ಗೀತೆದು ಯಾವಾಗಲೂ ನಂಗೆ ಆ ಉದಾಹರಣೆ ಬರುತ್ತೆ. ಎಲ್ಲವೂ ನಮ್ಮ ಹಣೆ ಬರದಲ್ಲಿದ್ದರೆ ಇದೆ ಅಂದಮೇಲೆ ನಾವು ಪ್ರಯತ್ನ ಪಟ್ಟರೆ ಫಲ ಏನು? ಎಲ್ಲ ನಮ್ಮ ಹಣೆ ಬರದಲ್ಲಿ ಇದೆಯಲ್ಲ, ಬಿಡು ನನ್ನ ಹಣೆ ಬರದಲ್ಲಿ ಹೆಂಗಿದೆಯೋ ಹಂಗಾಗುತ್ತೆ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಹೇಳ್ತಾರಂತೆ, ಹಣೆ ಬರದಲ್ಲಿ ನೀನು ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಬರೆದಿದ್ರೆ ಹಾಗೆ ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಹೆಂಗೆ ಅಂತ. ಅದಕ್ಕೆ ಪ್ರಯತ್ನಂ ಸರ್ವಸ್ತ್ರ ಸಾಧನಂ ಅಂತ. ನಿಮ್ಮ ಲೈಫಲ್ಲಿ ಪ್ರಯತ್ನ ಬಿಡಬೇಡಿ ಯಾವತ್ತು. ಯಾರೋ ಒಬ್ಬರು ಅಂಬಾನಿಯ ನೋಡು 500 ಕೋಟಿ ಬಂದವ್ರಿಗೆಲ್ಲ 1 ಕೋಟಿ ಗಿಫ್ಟ್ ಕೊಟ್ಟರು, ಹಾಗೆ ಹಿಂಗೆ ಅಂತ ಮಾತಾಡ್ಕೊಳ್ತೀರಾ ಅಂದರೆ ಅವ್ರು ಹೆಂಗಿಂದ ಹೆಂಗೆ ಬಂದರು? ಸೊ ನಾವು ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು, ಕೂತ್ಕೊಂಡು ಕನಸು ಕಾಣಬಾರ್ದು ಯಾವತ್ತು. ಪ್ರತಿಯೊಂದು ದೊಡ್ಡ ಸಾಧನೆಗೆ ಒಂದು ಚಿಕ್ಕ ಹೆಜ್ಜೆ ಇಡಬೇಕು ಯಾವಾಗಲೂ. ಆ ಚಿಕ್ಕ ಹೆಜ್ಜೆನೇ ನಮ್ಮನ್ನು ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಇವಾಗ ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಅಂದ್ಕೊಂಡು ಸುಮ್ಮನೆ ನನ್ನ ಲೈಫಲ್ಲಿ ಏನೂ ಆಗಿಲ್ಲ ಅಂದರೆ ಏನೂ ಆಗಲ್ಲ, ಅಲ್ಲೇ ಇರ್ತೀರ. ಬೇರೆಯವ್ರು ನೋಡಿಕೊಂಡು ಸುಮ್ಮನೆ ಅವ್ರು ಹಂಗಾದ್ರು ಇವ್ರು ಹಂಗಾದ್ರು ಅಂದ್ಕೊಳ್ಳೋದಷ್ಟೇ. ನಾವು ಆಗಬೇಕು ನಮ್ಮ ಲೈಫಲ್ಲಿ. ನಾವೇನೋ ದೊಡ್ಡ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದರೂ 3 ಹೊತ್ತು ಊಟಕ್ಕೆ ನನ್ನ ಫ್ಯಾಮಿಲಿನ ಒಂದು ನೀಟಾಗಿ ಯಾರ ಹತ್ರನೂ ಕೈ ಚಾಚಿ ಬೇಡದೇ ಇರೋಂಗೆ ನಾನು ಇಟ್ಕೋಬೇಕು ಅಂತಂದರೆ ನೀವು ಒಂದು ಸ್ಟೆಪ್ ಮುಂದೆ ಒಂದು ಚಿಕ್ಕದಾಗೆ ಇಡಿ. ನಿಮಗೇನು ಕೆಲಸ ಗೊತ್ತಿದೆಯೋ ಅದನ್ನು ಕೆಲಸ ಮಾಡಿ, ನಿಯತ್ತಾಗಿ ಮಾಡಿ. ಭಗವಂತ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳ್ತೀನಿ.